ಅಣ್ಣ ನಮಸ್ತೆ ಅಣ್ಣ. ಅಣ್ಣ ದುಡ್ಡು 1,00,000 ಅಡ್ಜಸ್ಟ್ ಆಯ್ತದೆ. ನನ್ನ ಕೈಲಿ ಹೊಂಚಕ್ಕಾಗಲಿಲ್ಲ. ಬುಧವಾರ ದಿನ ನಾನು ಕೊಡ್ತೀನಿ. ಆಡಿದ ಮಾತಿಗೆ ತಪ್ಪಲ್ಲ ಅಣ್ಣ. ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ಅಣ್ಣ. ನೀವು ಯಾರಿಗೆ ತಲುಪಿಸ್ತೀವಿ ಅಲ್ಲಿಗೆ ತಲುಪಿಸ್ತೀನಿ. ಇದು ಲೆಟ್ರು ಒಂದು ಹಾಕಿದ್ದೀರಣ್ಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ. ಅದೊಂದು ತೆಗಿಸ್ಬಿಟ್ರಣ್ಣ. ನೀವೇನು ಹೇಳಿದ್ದೀರೋ ಅದನ್ನು ತಿಂಗಳ ಮುಗಿಸು. ಹಾಂ, 36 ಲಕ್ಷ ಹೇಳಿದ್ರಣ್ಣ. ಅಣ್ಣ 15 ಲಕ್ಷ 36 ಅದನ್ನು ಸೆಟ್ಲ್ ಮಾಡಿದ್ಮೇಲೆ ಅಣ್ಣ ಆ ಲೆಟರ್ ಸ್ಟಾಪ್ ಮಾಡಿ. ಹೌದಣ್ಣ, ಈಗಾಗಲೇ ಅದರಿಂದ ಭಾಳ ಜನ ಹೌದಣ್ಣ. ಅದಕ್ಕೆ ಈ ಆಫೀಸಲ್ಲಿ ಇದೆಯಣ್ಣ. ಅದಕ್ಕೆ ಏನಂತೆ ಭಾಳ ಜನ ಅವರು. ಹೌದಣ್ಣ, ಅದನ್ನು ಬೇರೆ ಯಾರಿಗೂ ಕೊಡ್ತಾರೆ. ಹಾಂ ಹೌದಣ್ಣ. ಒಬ್ಬ ಸುನೀಲ ಅಂತ ಒಬ್ಬ ಹಾಂ ಸರಿ ಅಣ್ಣ, ಗೊತ್ತಿಲ್ಲ ಅಣ್ಣ. ಕೊಡಬೇಕು ಅಂತ ಮಾಡಿ. ಸರಿ ಅಣ್ಣ, ಅವನಿಗೆ ಕೊಡಬೇಕು ಅಂತ ಮಾಡಿ. ಸರಿ ಅಣ್ಣ. ಇವತ್ತು ಇದನ್ನು ಸೆಟ್ಲ್ ಮಾಡು, ಅವನು ಬೇರೆ ಕಡೆ. ಸರಿನಾ? ಈಗ 1 ಲಕ್ಷ ತೆಗಿದೀನಿ, ಕೊಡ್ಲಣ್ಣ. ನೀನು ಒಟ್ಟಿಗೆ ಬುಧವಾರ ಏನು ಒಪ್ಸಿದ್ದೀನಿ ಬುಧವಾರ ಕೊಡ್ಲಣ್ಣ. ಸರಿ, ಏನೋ ನಾನು ಅನ್ನ ತಿನ್ಕೊಂಡು ಹೋಗ್ತೀರಣ್ಣ. ಅದೊಂದು ತೆಗ್ಸ್ಬಿಟ್ರೆ ಬೇರೆಯವ್ರಿಗೆ ಯಾಕೆ ಕೊಡೋಕೆ ಹೋಗ್ತೀರಣ್ಣ? ನನಗೆ ಕೊಟ್ಟು ಮೊಬೈಲಲ್ಲಿ ಬೇರೆ ಕೊಡ್ತೇನೆ ಕಾಸು. ಈ ಕಡೆ ಕಾಸು ಕೊಡ್ತೀನಿ. ನಿಮ್ಮ ಅಮ್ಮನ ಕೇಸ್ ಬಂದಲ್ಲಿ ಕೊಡ್ತೀನಿ. ಸಾಮಾನು ಕೊಡ್ತೀನಿ. ನಿಮ್ಮ ಅಮ್ಮನ ಯಾರಿಗಾನ ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ? ಅಥವಾ ನೀನು ನನ್ನ ಮನೆಯವ್ರಿಗೆ ಬೇರೆಯವ್ರಿಗೆ ಮಲಗಿಸ್ತೀಯಲ್ಲೋ, ನನಗೆ ಮಲಗಿಸೋ. ಕೊಡ್ತೀನಿ. ಅಲ್ಲೋ ಬೇರೆಯವ್ರಿಗೆ ಮಲಗಿಸ್ತೀಯ? ಹಾಂ, ಕೊಡ್ತೀನಿ. ಏನು ಗೌಡ ತಾನೇ? ಹೌದಾ? ನಿಮ್ಮ ಅಮ್ಮನ ನನಗೆ ಮಲಗಿಸೋ. ಕೊಡ್ತೀನಿ. ಅಲ್ಲೋ ಬೇರೆಯವ್ರಿಗೆ ಮಲಗಿಸ್ತೀಯ? ಹಾಂ, ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಸೇರ್ತೀಯ ಒಲೆಯರೋನ ಜೊತೆ? ಹಾಂ, ಒಬ್ಬ ಗೌಡ ಆಗಿ ಆ ಒಲೆಯರೋನಿಗೆ ಯಾಕೋ ಸಾಕ್ತೀಯ? ಲವಡಕ್ಕೆ ಬಲ್ ಸೂಳೆ ಮಗನೇ, ನಾನು 5 ವರ್ಷ MLA ಕಣೋ. ಅವನಮ್ಮ ನಾನು ಏನು ಶಾಟ್ ಹಾರ್ಕೊಂತಾನೋ? ಅಲಾಮ್ಕೋರ್ ನನ್ನ ಮಗನೇ, ನಿನ್ನ ಅಮ್ಮ ನೀನು ಹೆಂಗೂ ಇಲ್ದಂಗೆ ಮಾಡಕ್ಕೆ ಬಿಡ್ತೀನಲ್ಲೋ. ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ. ಇದಲ್ಲದಿದ್ರೆ ಇಂಥದ್ದು 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಅವನಮ್ಮ ನಾ ಒಲೆಯರ್ ಸೂಳೆ ಮಗನ ಕೈಲಿ ಏನಾಗುತ್ತೋ? 5 ವರ್ಷ ನಾನು ಶಾಟ ಕೇಳೋಕ್ಕಾಗತ್ತೇನೋ? ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸೂಳೆ ಮಗನೇ? ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದ್ಕೊಡು. ನಿನ್ನ ಅಮ್ಮನ ಅವನು ಕರ್ಕೊಂಡಾಗ ಮನೇಲಿ ಯಾಕೋ ಮಲಗಿಸ್ಕೊಂತೀಯ? ತಿಂತಾಟೆಲ್ಲಿ ಎತ್ಬಿಟ್ಟು ಹೋಗೋ ಸೂಳೆ ಮಗ ಅವನು. ತಿಂತಾಟೆಲ್ಲಿ ಎತ್ಬಿಟ್ಟು ಹೋಯ್ತಾನೋ ನಿನ್ನ ಅಮ್ಮ. ನಿನ್ನ ಮನೆಯವ್ರನ್ನ ಕೇಳ್ಬಿಡ್ತಾನ ಅವನು. ಬರೀ ದುಡ್ಡಲ್ಲ ಅವ್ನು ಸೂಳೆ ಮಗ. ಇಲ್ಲ, ನಾನು ದುಡ್ಡು ತಾಮನ್ ಕೊಡ್ತೀನಿ. ಅರ್ಥ ಆಯ್ತಾ? ನಿನ್ನ ಅಮ್ಮನ ಹೋಗಿದ್ದು ಏನು ಮಾತಾಡಿದ್ರೆ ಅದು ತಗೊಂಬರ ಸೂಳೆ ಮಗನ. ನಡಿಯಲ್ಲ ನಿನ್ನ ಅಮ್ಮನ ನಡಿಯ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಹಲೋ ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ. ಇವಾಗ ಯಜಮಾನ್ ಏನೋ ಹೇಳಿದ್ದಾರೆ, ಇವಾಗ ಮಾಸಿ ಅವ್ರಿಗೆ ಹೇಳಿದ್ದೀನಿ ಅಣ್ಣ. ಆ ನಂಬರ್ ಎತ್ಕೊಂಡು ಸೀದಾ ಬನ್ನಿ ಯಜಮಾನ್ ಗಪ್ಕ ನಂಗೆ ಫೋನ್ ಹಾಕೊಂತೇಳು. ಹೌದಾ? ಯಾವ ನಂಬರ್? 3 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಹೇಳೋರೆ. 3 ರೂಪಾಯಿ ಅಂತೆ ಕೊಟ್ಟರಿಗೆ. ಹೌದಾ? ಎಲ್ಲ ಸ್ಟಾಪ್ ಆಗುತ್ತೆ. ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡು ಅಂತಿಲ್ಲ. ಹೌದಣ್ಣ, ಒಂಚೂರು ಟೈಮ್ ಬೇಕಲ್ಲಣ್ಣ. ಇವಾಗಲೇ ಬೇಕು ಅಂದ್ರೆ ಹೆಂಗಣ್ಣ? ಒಂದ್ ದಿನ ನೋಡಿ. ಇವಾಗ ಏನೋ ಮಾಡ್ಕೊಂಬ. ಯಜಮಾನ್ರು ಇವಾಗ ಏನೋ ಮಾಡ್ತೀವ್ರು ಎಲ್ಲ ಎಲ್ಲ ಮಾಡಿರೋದು. ಇವಾಗ ಏನೋ ಸ್ವಲ್ಪ ಮಾತಾಡೋ ತಲೆ ಒದ್ರವ್ರೆ, ಆಶ್ವಾಸ ಮಾಡೋರೆ. ಸುಮ್ಮನೆ ಲೇಟ್ ಮಾಡಕ್ ಹೋಗ್ಬಿಡ್ರಿ. ಎಲ್ಲ ಕೈ ಬದ್ದು ಎತ್ಕೊಂಬಂದು ಚಾಲು ಮಾಡ್ಕೊಂಬಿಡ್ರಿ. ಇವಾಗ ಒಂದ್ 15 ಲಕ್ಷ ಎತ್ಕೊಂಬರ್ಲಣ್ಣ? ಇಲ್ಲ, ಅದೇನಿತ್ತು ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ. ಮಾಡ್ತೀನಿ ಕೇಳಿ, ನನಗೆ ಮಾಡ್ತೀನಿ. ವಯಸ್ಕೊತೀನಿ ಏನೋ ಮಾಡೋಣ. ಒಂದ್ 15 ರೆಡಿ ಮಾಡ್ಲಣ್ಣ? 20 ರೂಪಾಯಿ ತಗೊಂಡು ರೆಡಿ ಮಾಡಿ ಮಾತಾಡ್ತೀನಿ. ಹಾಂ ಸರಿ ಅಣ್ಣ, ಆಯ್ತಣ್ಣ. ನೀನು ಎಷ್ಟೋದ್ರೆ ಮಾತ್ರ ಮುಂದೆ ವೈಟ್ ಶೀಟ್ ಇದ್ದಂಗೆ ಇರ್ಬೇಕು. ತುಂಬ ಅಲ್ಲಿ ಚಿಕ್ಕಿ ಪಕ್ಕಿ ಏನಿಲ್ಲ. ಇಲ್ಲಿ ವೈಟ್ ಶೀಟ್ ಹೆಂಗಿರುತ್ತೆ ಹಂಗಿರ್ಬೇಕು. ಹಾಂ ಸರಿ ಅಣ್ಣ, ಸರಿ ಆಯ್ತು. ಯಾವ ಮುಂದೆ ಯಾವ್ದಿಲ್ಲ ನಮ್ದಲ್ಲಿ ಯಾವ ಹಿಂದೆ ಮುಂದೆ ಹಾಂ
ಸರಿ. ಹಿಂದೆ ಮುಂದೆ ಮಾಡಿದ್ರೆ ವರ್ಕೌಟ್ ಅಲ್ಲ, ಏನೂ ಆಗಲ್ಲ. ಈಗ ರೆಡಿ ಮಾಡು, ನಾನು ಫೋನ್ ಮಾಡ್ತೀನಿ ಅಣ್ಣ ನಿನ್ಗೀಗ. ಸರಿ ಅಣ್ಣ, ಸರಿ. ಇದು ಸಾಹೇಬ್ರು ಕಾಂಪಿಟೇಷನ್ ಕಲ್ತ್ ಬೇಡ ಅಂತ್ಯಾ? ಬೇಡ ಬಿಡು, ಆಯ್ತಲ್ಲ, ತಲೆಗೆಡ್ಸ್ಕೊಬೇಡ. ಅದೇ ಒಂದ್ 10-15 ರೆಡಿ ಮಾಡ್ತೀನಿ ಮಾರುತಣ್ಣ. ನೀವೀಗ 15 ತಗೊಂಬಾಣ, ಹಿಂಗೈತೆ ನಾನು ಮಾಡ್ಕೊಡೋ ಅಂತ ಹೇಳಿ 2 ವರ್ಷ ಟೈಮ್ ಕೊಡಿ, ಮಾಡ್ಕೊಡ್ತೀನಿ. ಸತ್ವ ನಿಮ್ ಸತ್ವ ಪ್ರಮಾಣವಾಗು ಸ್ವಲ್ಪ ಬಿಡ್ತದೆ ಇವಾಗ ಅಂತ ಹೇಳು. ಸರಿ ಮಾಡ್ಕೊಬೇಡಪ್ಪ. ಸರಿ. ಅಲ್ಲೇ ಕಾಲಕ್ಕೆ ಬಿಡ್ಬೇಡ, ನಾನು ಕೊಡಲ್ಲ ಅಂತ ಹೇಳಿದೆ, ಕೊಡ್ತೀನಿ ಅಣ್ಣ. ಒಂದ್ ಮಾಡ್ಬಿಟ್ರೆ ನಾನು ಟೈಮ್ ಕೊಡಿ, ತಂದ್ಕೊಟ್ಟೆ ಅಂತ ಹೇಳು. ಸರಿ ಅಣ್ಣ, ಆಯ್ತು. ಬರೀ ಎಲ್ಲ ಅದ್ರ ಮುಂದೆ ಅದ್ರ ಮೇಲೆ ನಾವ್ ಏನ್ ಹೇಳು, ಏನ್ ನಂದೇ ಇಲ್ಲ ನಿಂದು ಏನಿಲ್ಲ 10 ರೂಪಾಯಿ. ಸರಿ ಅಣ್ಣ, ಸರಿ. ಸರಿ ಅಣ್ಣ, ಸರಿ. ಏನ್ ಹಿಂದೆ ಮುಂದೆ ಅಣ್ಣ ಮನೆ ದೇವರ ಸತ್ವ ನಿನ್ ವಿಷಯದಲ್ಲಿ ನಾನು ಯಾವ್ದು ಹಿಂದೆ ಮುಂದೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಫೋನ್ ಹಚ್ತಾರ, ನೀವು ಮಾತಾಡ್ತೀನಿ. ಅದೊಂಚೂರು ಲೆಟ್ರದೊಂಚೂರು ವರ್ಡ್ ಮಾಡ್ಸಕ್ ಹೇಳ್ಬಿಡ್ಬೇಕಾಯ್ತು. ಬಿಡು, ಅಲ್ಲೇ ಹೇಳ್ಬೇಕು ಹೇಳಿದ್ರಲ್ಲ, ಇನ್ನೇನು ಇನ್ನೇನ್ ಮಾತಾಡೋದಕ್ಕೆ ಕೆಲಸ ಹಿಡಿದೀನಿ ಈಗ ಅಣ್ಣ. ಸರಿ ಅಣ್ಣ, ಸರಿ ಸರಿ, ಆಯ್ತು. ಮಾತಾಡೋದು ನಮಸ್ತೆ ಅಣ್ಣ. ಎಲ್ಲಣ್ಣ 8 ಗಂಟೆ ಅಂದ್ರೆ ಏನಿಲ್ಲ, ನಾನು ರಾತ್ರಿ 10 ಗಂಟೆವರೆಗೂ ಕಾದಿದ್ದೀನಿ ಅಣ್ಣ. 6:30ಗೆ ಫೋನ್ ಮಾಡಿರಪ್ಪ. 6:30ಗೆನೆ. ಯಾರು ಯಜಮಾನ್ರು? ನೆನ್ನೆ ರಾತ್ರಿ 10 ಗಂಟೆವರೆಗೂ ಫೋನು ನಾನು ಆನಲ್ಲಿ ಇಟ್ಟು ಕೇಳಬೇಕಾದ್ರೆ ಎಷ್ಟು ಗಂಟೆಗೆ ಮಾಡ್ಬಿಟ್ಟು ಮಲ್ಕೊಂಡೆ ಅಂತ ಶಿವಕುಮಾರ್ ಅಣ್ಣ. ಆಫ್ ಮಾಡ್ಬಿಡ್ತೀರ ಫೋನ್, ಭಯ ನಿಮ್ಗೆ ರಾತ್ರಿ ಬೇರೆ ಕಾಲ ಬರ್ತೇವೆ ಅಂತ. ಸುಮ್ಮನೆ ಯಾಕೆ ಬೇಕಣ್ಣ. ಆಮೇಲೆ ಅಣ್ಣ ಮಾರುತ್ತೆ ಅಣ್ಣ, ಬರ್ತೀನಿ. ಒಂದು 5 ನಿಮಿಷ ಅವ್ರ ಮನೆಗೆಲ್ಲ ಬೇಡ, ಲಾಕ್ ಕೊಟ್ಬಿಡ್ತಾರೆ, ಸೈಡಿಗೆ ಕರ್ಕೊಂಬಂದ್ಬಿಟ್ಟು ಒಂದು 5 ನಿಮಿಷ ಮಾತಾಡ್ಕೊಂಡ್ಬಿಡ್ತೀನಿ ಅಣ್ಣ ಅಲ್ಲೇ. ಅವ್ರ ಮನೆ ತವೇನೆ ಪಾಪ, ನಾವು ಕರೆದಿದ್ದಾಗ ಬರೋದು ಬೇಡ, ಅವ್ರು ಕರೆದಿದ್ದಾಗ ನಾನು ಬರ್ತೀನಿ. ಒಂದು 5 ದಿವಸ ಸಾಹೇಬ್ರ ಹತ್ರ ಮಾತಾಡ್ಸ್ಬಿಡೋಣ, ಎಮ್ ಎಲ್ ಎ ಸಾಹೇಬ್ರ ಹತ್ರ. ಅಣ್ಣ ಅವರೆಲ್ಲ ನಿನ್ನೆ ಮಾತಾಡೋ, ನೀನೇನ್ ಮಾಡ್ತೇನೆ ನಾನು ಅದಕ್ಕೆ ಓಕೆ ಅಂತೀನಿ. ಅಂಜನೇ ತಲೆಗೆಡ್ಸ್ಕೊಬೇಡ ನೀನು. ಅದೇನು ಫಸ್ಟ್ ದುಡ್ಡು ಇಸ್ಕೊಂಡ್ ಫಸ್ಟ್ ಇರೋದನ್ನ ಇದು ಮಾಡಕ್ ಕಲ್ತ್ಕೋ ಅಂತ ಕತೆ ಎಲ್ಲ ಕಾದಂಬರಿ ಓದ್ಬೇಡ ಅಂತಂದ್ರು. ಐದು ನಾಷ್ಟ ಆಗಿದ್ದೀನಮ್ಮ ಬಾಕ್ಸು. ಸರಿ ಅಣ್ಣ ಅಂತ ಹೇಳಿದ್ರು. ರೆಡಿ ಮಾಡ್ಬಿಟ್ಟು ನಂಗೆ ಫೋನ್ ಮಾಡು. ಅಲ್ಲಲ್ಲ, ನಾನು ಬರ್ತೀನಿ, ಮಾತಾಡ್ಬೇಕಣ್ಣ ಅವ್ರ ಹತ್ರ. ಏನೇನೋ ಇವಾಗ ನೋಡೋಣ, ಲೆಟರ್ಗಳು ಅವು ಇವು ಎಲ್ಲ ಕೊಟ್ಟವ್ರೆ, ಅದನ್ನೆಲ್ಲ ಹೇಳ್ದೆ ಅಣ್ಣ. ಅದೆಲ್ಲ ಮಾತಾಡಿದ್ದೀನಿ ನಾನು, ಬೆಳಗ್ಗೆನೆ ಮಾತಾಡಿದ್ರು ವಿಚಾರ, ಬೆಳಗ್ಗೆನೆ ಮಾತಾಡಿ ಒಂದು 5 ನಿಮಿಷ ನಾನು ಮಾತಾಡ್ಬಿಡ್ತೀನಿ. ನೀನು ಸೈಡಿಗೆ ಕರ್ಕೊಂಬ, 5 ನಿಮಿಷ ಮಾತಾಡ್ತೀನಿ, ನಿನ್ನ ಕೈಗೆ ತಲುಪಿಸ್ತೀನಿ, ನೀನೇ ತಾಂಡ ಕೊಡು. 5 ನಿಮಿಷ, ಜಾಸ್ತಿ ಹೊತ್ತು ಮಾತಾಡಲ್ಲ. ಬೈದ್ರೆ ಬೈಸ್ಕೊತೀನಿ, ನಿನ್ನಿದ್ದಿ ಏನು ತೊಂದರೆ ಇಲ್ಲ. ಬೈಯಕ್ಕೆ ಏನ್ಕಪ್ಪ ಹೋಯ್ತಾ, ನಾನೇನು ಬೈತೀನಿ ಅವ್ರಿಗೆ, ನಾನೇನು ಬೈದೆ ಅವ್ನಿಗೆ ಅಂತಂದ್ರು ಅವರು. ಸರಿ, ಒಂದು 5 ನಿಮಿಷ ಭೇಟಿ ಮಾಡಿಸ್ಬಿಟ್ಟು ಬಂದ್ಬಿಡ್ತೀನಿ. ಹೇಳ್ದ ಅವ್ರು ಏನು ಬೇಡ ಭೇಟಿ ಬೇಡ ಬಿಡು ಅಂತ ಅವ್ರ ಡೇಟಾ ಹೇಳೋ ಅಂತ ಹೇಳ್ತಾ ಇದ್ದೀನಿ. ನೀನು ಈಗ ನೋಡು, ನಿನ್ಕೊಂಡ್ರೆ ಭಯ ಇಲ್ಲ ಅವ್ರಿಗೆ. ಅವ್ರು ನಿನ್ಕೊಂಡ್ರೆ ಭಯ ಅವ್ರಿಗೆ. ಹಿಂಗೈತೆ ನೋಡಿ ಯಾವ ಥರ ಭಯ ಆಗ್ತೀರ ನೀವು. ಏನು ಮಾಡೋಕ್ಕಲ್ಲಣ್ಣ, ಪರಿಸ್ಥಿತಿ ಯಾರಿಗೆ ಹೇಳ್ಕೊಳ್ಳೋಣ, ನಮ್ಮ ಕಷ್ಟಗಳು ಹೇಳ್ಕೊಳಕ್ಕಾಗ್ತಾ ಇಲ್ಲ. 2 ಮಾತು ಅದು ಒಂದು ಸ್ವಲ್ಪ ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ. ಅಲ್ಲೇ ಆಮೇಲೆ 10 ನಿಮಿಷ ನಿನ್ನ ಕರ್ಕೊಂಡೋಗಿ ನಿನ್ನ ಕೈ ತಪ್ಪಿಸ್ತೀನಿ, ನೀನು ತಪ್ಪಿಸ್ಕೊ, ಏನಾರ ಮಾಡ್ಕೊ. ಅವ್ರ ಹತ್ರ ಮಾತಾಡ್ಬೇಕದು, ಮಾತಾಡಿದ್ರೆ ಬಗೆಹರಿಯೋದು, ಇಲ್ಲ ನಮ್ಮ ತಾಯಿಗೂ ಆಗಲ್ಲ. ಆಯ್ತು ಮಾತಾಡ್ತೀನಿ. ಬರ್ತೀನಿ ನಾನು ಬರ್ತೀನಿ, ಶಿವಕುಮಾರ್ ಅಣ್ಣನು ಬರ್ತೀನಿ. ಅಲ್ಲೆಲ್ಲ 10 ನಿಮಿಷ ಅವ್ರ ಮನೇಲೂ ಬೇಡ ಅಂತ ಹೇಳ್ಬಿಡು. ಮಾರುತಿ ಅಣ್ಣ, ಅಣ್ಣ ಮಾರುತಿ ಅಣ್ಣ. ಹಲೋ ಅಣ್ಣ, ಏನು ಮಾಡೋದು ಈಗ? ನಿಂದೊಂದೇ ಅಣ್ಣ, ನಿಂದೊಂದೇ, ನಮ್ದು ಎಲ್ಲದಕ್ಕೂ ನಿಂದೊಂದೇ. ಅಲ್ಲ, ಎಷ್ಟು ಕೊಡ್ಬೇಕಂತ, ಏನ್ ಕತೆ? ವಾಟ್ಸಪ್ ಕಾಲ್ ಮಾಡೋದು, ಮಾಮೂಲಿ ಕಾಲ್ ಇದು. ವಾಟ್ಸಪ್ ಕಾಲ್ ಅಣ್ಣ. ಆಯ್ತು, ಅದೇ ಅಷ್ಟೇ ಅಣ್ಣ. ಅದೇನ್ ಕೊಡ್ಬಿಟ್ಟು ಮಾತಾಡಿದ್ರು ಅಷ್ಟೇ, ಎಕ್ಸ್ಟ್ರಾ ಬಾಯಿಲ್ ಇರಂಗಿಲ್ಲ. ಅಲ್ಲ ಬಿಟ್ಟಿನಿ, ಅದು ಎಕ್ಸ್ಟ್ರಾನು ಬೇಡ, ಕಮ್ಮಿನೂ ಕೊಡಕ. ಅಲ್ಲ, ವಿಡಿಯೋಗೆ 30%? ಅಷ್ಟೇ, ಅದೇನಾಯ್ತದೆ. ಏನ್ ಮಾಡಿ ಇವಾಗ ಏನ್ ಡಿಸೈಡ್ ಮಾಡಿದಿರ ನೀವು? ಹಳೇದ್ ಕೊಡು ಫಸ್ಟು, ಇದನ್ನ ಬಿಡು ಅಂತ ಹೇಳಿದೆ ನೀನು. ಹಳೇದು ಕಳೆ ಬೇಡ ಅಣ್ಣ, ಹಳೇದು ಕತೆ ಬಿಟ್ಬಿಡು. ನಮ್ದು ಈ ವಿಡಿಯೋ ಮಾತ್ರ ಮಾತಾಡ್ಕೊಂಡು ಹಳೇದು ಏನು ಅವ್ರು ಮಾಡಿಸ್ಕೊಂಡು ಅದನ್ನ ಮಾತಾಡಿದ್ಯಾ ಹಂಗಾರೆ? ಹಳೇದು ಬಿಟ್ಬಿಡು. ಇಲ್ಲ, ಒಂದು ಫೈಲ್ ರಿಲೀಸ್ ಮಾಡಿಸಿ, ಒಂದು ಯಾವ್ದಾನ ಒಂದು 20 ಲಕ್ಷದ 30 ಲಕ್ಷದ ರಿಲೀಸ್ ಮಾಡಿಸಿದ್ರೆ, ಇನ್ನು ಇವ್ರ ದುಡ್ಡು ಬಂದಾದ್ಮೇಲೆ ಮಿಕ್ಕಿದ್ದು ಫೈಲ್ ರಿಲೀಸ್ ಮಾಡ್ಸಕ್ ಆ ಥರ ಮಾತಾಡೋ. ಅಣ್ಣ ಎಪ್ಪಂತ ಮಾತಾಡಕ್ ಆಯ್ತದ ಅಣ್ಣ, ಅವ್ರು ರೆಡಿಮೇಡ್ ದುಡ್ಡು ತಗೊಡು ಅಂತಾರ. ನಾನು ಹೇಳೋಣ ಮಾತಾಡಕ್ ಆಯ್ತದ? ಹೌದಾ? ಹೇಳ್ದಂಗೆ ಹೆಂಗ್ ಮಾತಾಡ, ಇದು ರಿಲೀಸ್ ಮಾಡ್ಸೋ, ಅದ್ ಮಾಡ್ಕೊಡು, ಇದ್ ಮಾಡ್ಕೊಡು, ಅವೆಲ್ಲ ನಾನು ಹೇಳಕ್ ಆಯ್ತದ? ಅವ್ರ ಅಧಿಕಾರಿಗಳು ಒಂದ್ ರಿಲೀಸ್ ಮಾಡಿದ್ರೆ ದುಡ್ಡು ಕೊಡ್ತಾರೆ, ಅವ್ರಿಗೆ ಗೊತ್ತಿರುವಾಗ ಇವ್ರು ಎಷ್ಟು ಚಕ್ರಿ ಆಡ್ತಾರೆ ಹೇಳು. ಸರಿ, ಕರೆಕ್ಟ್, ಸತ್ಯ. ಅಧಿಕಾರಿಗಳು ಹಿಡ್ಕೊಂಡು ಕೂತಾರ, ಒಂದ್ ಫೈಲ್ ಕೊಡೋದು ಪಾಸ್ ಮಾಡ್ರೆ 3 ಫೈಲ್ ಮಾಡ್ಸಿ ಅಲ್ಲೇ ಬುದು ಅಂತ. ಇಲ್ಲ ಹಿಂಗಾಗಲ್ಲ, ಏನ್ ಮಾಡಿದ್ರೆ ಅದಕ್ಕೇನೆ ನಾನು ಹಿಂಗಾಗುತ್ತೆ ಅಂತಾನೆ 3 ಫೈಲ್ ಮಾಡಿಸಿದ್ದು. ಇಲ್ಲ ಅಂದಿದ್ರೆ ಒಂದೇ ಫೈಲ್ ಮಾಡಿ.
ಅದಕ್ಕೆ ಒಂದು ಫೈಲ್ ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಬಂದ ಮೇಲೆ ಇನ್ನು ಮಿಕ್ಕಿದ್ದು ಮಾಡಿಸ್ಬೋದು. ಬಿಡಲಿಲ್ಲ ಅಂದರೆ ಒಂದೇ ಫೈಲ್ಗೆ ನಮ್ಮ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ. ನೀನ್ ಯಾಕೆ ಐಡಿಯಾ ಕೊಡಕ್ ಹೋಗಿಲ್ಲ ಅವಾಗ ಯಾರಿಗೆ? ಅವ್ರಿಗೆ. ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡಲಿಲ್ಲ. ಅವರು ಬೇಕು ಅಂದ್ಬಿಟ್ಟು ನಾನು ತಗೊಳಾಕ್ಬೇಕು ಅಂತ ಅಂದ್ಬಿಟ್ಟು ಮಾಯಣ್ಣ MLA ಹತ್ರ ಹೋಗಿ ಹೇಳಿರೋದು. ಹಿಂಗೆ ಆಯಿತು ಅಂತ ಹಾರ ಹಾಕ್ಬಿಟ್ಟು ಅಣ್ಣ ಅಂತ ಅವರು ಸರಿಯಾಗಿ ಹೊಡೆದ್ರು. ಇಲ್ಲಿ 30% ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಆಫೀಸರ್ಗೆ ಏನಪ್ಪ ಕೊಡ್ತೀನಿ ನೀನು? ಮರ್ತೇಣ MLA 30% ಕೊಟ್ಬಿಟ್ಟು ಯಾರಿಗೆ ಏನು ಕೊಡ್ತಿ ಹೇಳು? ಆಯ್ತಣ್ಣ ಏನು ನೋಡೋಣ, ಏನು ಮಾತಾಡಾಗೈತೆ. ಅದೇ ಏನು ಇದಿಲ್ಲ, ನಿಮ್ದು ಒಂದ್ರಿಂದ ಎಲ್ಲ ಪೆಂಡಿಂಗ್ ಇರೋದು. ಹಾಂ ಅವ್ರು ಏನಾಗಿ ಹೇಳಿದ್ರು, DRI ಹೇಳಿದ್ರು, ಏನ್ ಮಾಡ್ಕೊಂಬರ್ರಿ ಮಿಕ್ಕಿದಲ್ಲ ನೀವು ಮಾತಾಡೋದು ಅಂತ ಒಂದೇ ಮಾತು. ತಂದ್ಕೊಡು ತಂದ್ಕೊಡು ಆಯ್ತು ಅಂತಾರೆ. ನಾನು ತಂದ್ಕೊಟ್ಬಿಟ್ಟು ದುಡ್ಡು ಬರಲ್ಲ, ತಂದು ಕೊಟ್ಬಿಟ್ಟು ಹಿಂಗ್ ಮಾಡ್ಯಾರು. ನಾನು ಕೊಡ್ತೀನಿ ಅಂದೆ. ಅದಕ್ಕೆ ನಾನು ತಂದ್ಕೊಟ್ಬಿಟ್ರೆ ಅವ್ರದೆಲ್ಲ ಎಲ್ಲರೂ ಬರಬೇಕು, ಬಂದ್ರೆ ನಾವು ರಿಲೀಸ್ ಮಾಡ್ಸೋಂತ. ಅಂದ್ರೆ ಎಲ್ರದ್ದು ಒಟ್ಟಿಗೆ ಇವಾಗ ನಾನೊಬ್ಬ ಕೊಟ್ಬಿಟ್ಟು ಎಲ್ರು ಕೊಡ್ಲಿಲ್ಲ ಅಂದ್ರೆ ಹಂಗೆ ನಂದು ಪೆಂಡಿಂಗ್ ಆಗ್ಬಿಡುತ್ತಾ? ಮರ್ತೇಣ್ಣ ಈಗ ನಾನೊಬ್ಬ ಕೊಟ್ಬಿಟ್ಟೆ ಕೈ ಎತ್ಬಿಟ್ರೆ ಹೆಂಗ್ ನಂಬೋದು? MLA ಹೋಗೋ ನನ್ನ ಮಗನೇ ನೀನು ಆಟ ಆಡ್ಸಿದ್ದು ಇಷ್ಟ ಅಂದ್ಬಿಟ್ಟು ಏನು ಕೈ ಎತ್ತಾರಣ, ಹಳೆ ಎಷ್ಟು ಕೊಡು, ಹಳೆ ತಗೊಳ್ಳಿ ಇಲ್ಲ ಅಂದ್ಬಿಟ್ಟು ನಡೀತದೆ, ಏನಾಗಲ್ಲ. ನಾವ್ ಹೇಳ್ತೀವಿ ಏನೋ ಮಾಡೋಣ, ಆಯ್ತು ಹೋಲಿ ಅಂತ ಹೇಳ್ತೀನಿ. ಸರಿ, ಏನೋ ಒಂದು ಮಾಡಿಸು. ಆಮೇಲೆ ನೀನ್ ದುಡ್ಡು ಕೊಡುವಾಗ ಒಬ್ಬನೇ ಕೊಡ್ತೀಯ, ನೀನ್ ಮುಂದಿನ ಹೇಳೇ ಕೊಡಂತ ದುಡ್ಡು ಕೊಡುವಾಗ ನೀನ್ ಹಂಗೆ ಎತ್ತಿಗೆ ದುಡ್ಡು ಕೊಡ್ತೀಯ. ದುಡ್ಡು ತಗೊಂಬತ್ತೆ ಎಲ್ಲ ದುಡ್ಡು ತಗೊಂಡಾಗ ಹೇಳ್ಬಿಟ್ಟೆ ಕೊಡಂತ ಬಾಯ್ಬಿಟ್ಟು ಮಾತಾಡಿ. ಸರಿ, ಇವಾಗ ನೀನು ತಲುಪೈತೆ ಅಂತ ನಾನು ಫೋನ್ ಹಾಕೊಂಡು ನಾನು ಇಡೋ ಅಡ್ರೆಸ್ ಹೇಳ್ತೀನಿ. ಇವಾಗ ನೀನು ತಪ್ಪ ನನಗೆ ಫೋನ್ ಮಾಡಿ, ನಾನು ಎಲ್ಲಿ ಅಂತ ಹೇಳ್ತೀನಿ, ನಾನು ಕರ್ಕೊಂಬ ಮುಗೀತು. ನಾನು ಆಶೀರ್ವಾದ ಬೇಕು ಅಂದ್ರೆ ಕರ್ಕೊಂಬ. ಆಯ್ತು, ಇದು ಅರ್ಥ ಆಯ್ತು. ಹಿಂಗೆ ಹೇಳ್ತೀನಿ ಹೇಳಿ, ನೀನು ಏನು ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ತಲೆ ಕಟ್ಬಿಟ್ಟು ನಾವು ಇಲ್ಲ ಇವಾಗ ಅವರು ನಮ್ಮ ತಮ್ಮವೆಲ್ಲ ಆ ಥರ ಎಲ್ಲ ಇರಲ್ಲ. ನನ್ನ ತಗೊಳಕ್ಕಾಗಲ್ಲ. ನಿನ್ ಕೈಲಿ ವಸಂತ ನಿನ್ ಕೈಲಿ ಬಂದು ಸೇರ್ತಾ ಅಡ್ರೆಸ್ ಹೇಳ್ತೀನಿ, ನೀನು ಮತ್ತೆ ಕರ್ಕೊಂಬರ್ಲಿ. ನಿನ್ ಕೈ ತಲುಪೈತಾ ನೋಡು. ಆಯ್ತು, ಸಮಸ್ಯೆ ಇಲ್ಲ. 20 ರೂಪಾಯಿ ಕೊಡ್ತಾವ ಅವ್ರನ್ನ. ಇವಾಗ 30 ರೂಪಾಯಿ ಇರ್ತಾರೆ. ಇಲ್ಲ, ಅವ್ರಿಗೆ 30 ರೂಪಾಯಿ ಶಕ್ತಿ ಇಲ್ವಂತೆ. ಅದು ನೀನ್ ಹೇಳೋದು. ನಾನು ಹೇಳ್ತೀನಿ 20 ರೂಪಾಯಿ ಪರ್ಸೆಂಟ್ ತಲುಪಿಸ್ಕೊಳ್ಳಿ. 30 ರೂಪಾಯಿ ತಗ 20 ರೂಪಾಯಿ ತಲುಪೈತಾನ. ಇನ್ನು ಸಣ್ಣ ಬಿಡೋ ಮಾಮೂಲಿ ಇಲ್ಲ ಪಾರ್ಕಿಂಗ್ ಏಸಾಗಿ ಮೇಡ ಮಾಡೋದು ಮನೆಗೆ ಹೋಗಿ ಹೋಗಿ 20 ರೂಪಾಯಿ ಕೊಡ್ತಾರ. 30 ರೂಪಾಯಿ ಇಲ್ಲ ಅದು ನೀನ್ ಹೇಳ. 20 ರೂಪಾಯಿ ನಂಬರ್ ತಲುಪಿಸ್ಕೊಂಡು ಹೋಗಿ ಆಯ್ತು ಮಾತಾಡ್ತಾನೆ. ಇನ್ನೊಂದು ಇಲ್ಲ ಕೇಳ್ತಾರೆ, ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಯಥಾಸ್ಥಿತಿ ಮುಂದಕ್ಕೆ ಏನಾದ್ರು ಹೋಗು ತಿಂಗಳು ಖರ್ಚು ಅದೆಲ್ಲ ಏನ್ ಕೊಡ್ಬೇಕು, ನಾವು ಸಪ್ರೇಟ್ ಕೂಡ ಅದನ್ನು ಕೊಟ್ಕೊಂಡು ಹೋಗ್ಬೇಕಾಗ್ತದೆ. ಅದನ್ನ ಹೇಳಿ ನೀವು ಡೈರೆಕ್ಟಾಗಿ ಹೇಳಿ, ನೋಡಪ್ಪ ಇದು ಪ್ರೊವಿಷನ್ ಇಲ್ಲ ಕೊಟ್ಟು ಕೊಡಂಗಿಲ್ಲ ಏನ್ ಇವೆಲ್ಲ ಏನೇನು ವಿಜಿತ ಅವ್ರು ಹೇಳ್ತಾರೆ. ಅದನ್ನ ರಿವೋಕ್ ಮಾಡಿಸ್ತಾರೋ, ಅದು ಎಕ್ಸ್ಟ್ರಾ ಬಿಲ್ ಏನ್ ಮಾಡ್ತಾರೋ ಅದನ್ನ ಡೈರೆಕ್ಟ್ ನೀವೇ ಮಾತಾಡ್ಕೊಂಡು ನೀವೇ ಅದು ನೀವು ಗೊತ್ತು ಮಾತಾಡಿ. ಅದೇನು ಹಿಂದೆ ಮುಂದೆ ಏನಿಲ್ಲ, ಯಥಾಸ್ಥಿತಿ ಕೆಲಸ. ನಾನು ನಿನ್ನ ಹತ್ರ ಸೀರಿಯಸ್ ಆಗಿ ಹೇಳ್ತೀನಿ. ಯಾಕೆಂದ್ರೆ ಈಗ ರಾಯಪ್ಪ ನಿನ್ಗೂ ಕಳ್ಸಿದ್ನಲ್ಲ, ನಾನು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರು ಹೋಗಲ್ಲ. ಯಜಮಾನ್ರು ನನಗೆ ಹೇಳ್ಬಿಡಿ MLA ನೋಡಿ ಚೆಲುವರಾಜು, ನೀನ್ ನನ್ನ ಹತ್ರ ಇರು, ನಿನ್ಗೆ ನಾನು ಯಾವ ತೊಂದರೆ ಕೊಡಲ್ಲ. ಅರ್ಥ ಆಯ್ತಾ? 30 ಏನಂದ್ರು ಗೊತ್ತಾ, ನಿನ್ಗೆ ನಂಬರ್ ಹೇಳಿದ್ದು 30 ನಂಬರ್ ತಲುಪ್ತಾ, ನಾನು ಇರೋ ಅಡ್ರೆಸ್ ಹೇಳ್ತೀನಿ, ಕರ್ಕೊಂಬ ಎದುರುಗಡೆ ಮಾತಾಡಿ ಅಲ್ಲೇ ಕ್ಲಿಯರ್ ಮಾಡ್ತೀನಿ. ಹಂಗಾರ ಒಂದ್ ಕೆಲಸ ಮಾಡು, ಶನಿವಾರ ಎತ್ಕೊಂಬರ್ತೀನಿ, ನಿನ್ನ ಹತ್ರ ಇಟ್ಕೋ. ಅರ್ಥ ಆಯ್ತಾ? ಹೋಗೋಣ. ಅರ್ಥ ಆಯ್ತಾ? ಅಲ್ಲಿ ಹೇಳ್ಬಿಡ್ಲಿ ಅಂದ್ರೆ ನೀನ್ ತಂದ್ರು ನನಗೆ ಕಲೆಕ್ಟ್ ಮಾಡಕ್ಕಲ್ಲ. ಅವ್ರೇನ್ ಡೈರೆಕ್ಟ್ ಆಗಿ ಯಾವ ಆಮೇಲೆ ನೋಡೋಣ. ಇವಾಗ ಒಂದ್ ಹೇಳ್ಬಿಟ್ಟು ನಾಳೆಗೊಂದು ನಿನ್ ಬೆನ್ನಿಂದೆ ನಾನು ಇರ್ತೀನಿ, ಗೊತ್ತಾಯ್ತಾ? ಆಮೇಲೆ ಯಜಮಾನ್ರ ಆಶೀರ್ವಾದ ಇತ್ತು ಅಂದ್ರೆ ಆಫೀಸ್ ಹುಡುಗರವ್ರು ಎಲ್ಲ ನಿನ್ ಜೊತೆ ಇರ್ತಾರೆ. ಈಗ MLA ಏನಾಗ್ಬಿಟ್ಟದ, ನಾನು 1 ವರ್ಷದಿಂದ ಆಟ ಆಡ್ತಿದ್ನಲ್ಲ, ಅದು ಮನ್ಸಿನಲ್ಲಿದೆ. ಈ ನನ್ ಮಗ ನನ್ನೇ ಇಷ್ಟ ಆಟ ಆಡ್ಸ್ಬಿಟ್ನಲ್ಲ, ದುಡ್ಡು ಕೊಡ್ಲಿಲ್ವಲ್ಲ ಅಂದ್ಬಿಟ್ಟು. ಆಮೇಲೆ ನನ್ಗೆ ಆ ಹೊಡೆದವನ್ನ ಕರ್ಕೊಂಡ್ಬಂದು ನೀನೇ ಒಂದ್ 2 ಡೇ ಕೊಡ್ಬಿಟ್ಟು ನನ್ಗೆ ಅರ್ಥ ಆಯ್ತಾ? ಅದೊಂದು. ಆಮೇಲೆ ನಾನು 30 ಲಕ್ಷ ಯಾವ್ದೇ ಕಾರಣಕ್ಕೂ ಕೊಡಕ್ಕಲ್ಲ. ನಾನು ನೊಂದ್ಬಿಟ್ಟಿದ್ದೀನಿ, ಎಲ್ಲ ಹಾಲ್ ಕರ್ದಂಗ್ ಕರ್ಕೊಂಡ್ಬಿಟ್ಟ. ನನ್ನ ಹತ್ರ ದುಡ್ಡಿಲ್ಲ. ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಅದನ್ನ ಇವ್ರೆ ಅದು ಆಯ್ತು, ಅದನ್ನ
ಆಯ್ತು ಬಿಡುವ ಏನೋ ದಯವಿಟ್ಟು ಹೆಲ್ಪ್ ಮಾಡೋ ಅಂತ ಹೇಳ್ತೀನಿ ಬಿಡು. ಆಯ್ತು ಎಲ್ಲ ಒಂದೇ ತರ ಮಾಡೋಣ, ಅದನ್ನು ನೋಡ್ಕೊಂಡು ಹೋಗೋಣ, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಹೇಳೋಣ. ಸಮಸ್ಯೆ ಏನಿಲ್ಲ, ಅದೇ ಸಮಸ್ಯೆ ಇಲ್ಲ. ಅಣ್ಣ ಶನಿವಾರ ಬೆಳಗ್ಗೆ 11 ಗಂಟೆಗೆ ಸಾಕು, 11 ಗಂಟೆ ಶನಿವಾರ ಬೆಳಗ್ಗೆ 12 ಗಂಟೆ 12 ಗಂಟೆ ಅಂತೆ. ಶನಿವಾರ ಬೆಳಗ್ಗೆ 11 ಗಂಟೆ. ಆಮೇಲೆ ಲೆಟರ್ ಕೊಟ್ಟವ್ರೆ, ಇಲ್ಲಿ ನಮ್ಮ ಹತ್ರ ದುಡ್ಡು ಕೇಳ್ತಾ ಇದಾರೆ, ಬಟ್ ಅಲ್ಲೋಗಿ ಅದು ಹೇಳ್ಬೇಕಲ್ವ ಅಣ್ಣ. 30 ಲಕ್ಷ ಎಲ್ಲಿಂದ ಒನ್ ಅವರ್ ಸೈಕಲ್ ಏನಿಲ್ಲ ಅಣ್ಣ, 8 ಲಕ್ಷ ಸೈಕಲ್ ಹೊಡೆದು ಸೈಕಲ್ 8 ಗಂಟೆವರೆಗೂ 8 ಲಕ್ಷ ಒಂಚೆ, ಇನ್ನು 12 ಲಕ್ಷ ಒಂಚಕ್ ಆಗ್ಲಿಲ್ಲ. ಅರ್ಥ ಆಯ್ತಾ? ಆಮೇಲೆ ಗೋಲ್ಡ್ ಐತೆ ನಾಳೆ ಏನ್ ಮಾಡ್ತಿಂತ ಮೋಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲ ಆತರ ಆಟ ಇವಾಗ ನೀವು ಯಾವ್ದು ಹೇಳ್ಬಿಟ್ರೆ ನಾನು, ಯಾಕಂದ್ರೆ ನಾನು ಹಣೆ ಬರ ಇಟ್ಟಂಗ ಆಗ್ಬಿಡ್ತದೆ. ಯಾಕಂದ್ರೆ ನಾನು ನಿನ್ನ ನಂಬ್ಕೊಂಡ್ ಬಂದಿರೋದು, ನಿನ್ಗೆ ಒಂದು ವ್ಯಾಲ್ಯೂ ಇದೆಯಣ್ಣ. ಈಗ ಒಬ್ರು MLA ಅವರು ಒಂದ್ಸಲಿ ಮಾತು ಕೊಟ್ಮೇಲೆ ಮಾತು ತಪ್ಪಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು. ಅಂಬರೀಶ್ ಅಂತ ಇದೇ JP ಪಾರ್ಕ್ ಅಲ್ಲಿ ಗಲಾಟೆ ಆಗಿದೆ, ಇದೇ ಕಸಿನ್ ವಿಚಾರ. ಹಿಂಗೆ ಅವರು ಹೊಡೆದ್ಬಿಟ್ಟು ನಂತರನೇ ಆಚೆ ಹಾಕಿದ್ರು. ಅವತ್ತು MLA ಕರೆದು ಕೇಳು ಬರೋ ನಾನು ಸಪೋರ್ಟ್ ಮಾಡು ಅಂತ, ಸೀದಾ ಬಂದು ಅವ್ನು ಸೇರ್ಕೊಂಡ. ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಇವರೇ ಫೋನ್ ಮಾಡಿ ಕರೆದ್ಬಿಟ್ಟು ಗಾಳಿ ತೀರ್ಸ್ಕೊಡು. ಇವತ್ತು ಅವನೇ ಮಾಡ್ತಾನೆ. ನನಗೊತ್ತು ಆ ಅಪ್ಪನ ಬಾಯಲ್ಲಿ ಒಂದೇ ಒಂದು ಮಾತು ಬಂದ್ಬಿಟ್ರೆ, ಆಯ್ತು ನಿನ್ಗೆ ಏನು ತೊಂದರೆ ಕೊಡಲ್ಲ ಕಣೋ, ನೀನ್ ಮಾಡ್ಕೊಂಡು ನಂಬರ್ ಬೇಕಲ್ಲ, ಎಲ್ಲರೂ ಸ್ಪಾಟ ಕುಂಡಿಸ್ತೀನಿ, ಇವತ್ತೇ ಕುಂಡಿಸ್ತೀನಿ. ನಾನು ಮಾಡ್ತೀನಿ, ಇವತ್ತೇ ಕರ್ಕೊಂಡು ಕುಂಡಿಸ್ತೀನಿ. ಸೋಮವಾರ ಅಲ್ಲ ಶನಿವಾರ, ನಾಳೆ ಒಂದಿನ ಹಬ್ಬ ಐತೆ, ಒಡವೆ ಐತೆ. ನಾನು ನಿಂತಿದ್ದು ಒಂದು 12 ಲಕ್ಷ ರೂಪಾಯಿ ಅಡ ಇಟ್ಬಿಟ್ಟು ಒಂದು 8 ಲಕ್ಷ ಒಂಚಿ ಅಲ್ವಾ ಅಡ್ಡೆ ಇತ್ತು ಮತ್ತೊಂದಕ್ಕೆ ನಮ್ಗೆ ಅವೆಲ್ಲ ನಮ್ಗೆ ಹೇಳ್ಬಿಡಿ, ನಿಮ್ಗೆ ಏನೈತೆ ನಿಮ್ ಕೆಲಸ ಆಗ್ಬೇಕು. ನನ್ನ ಕೈಲಿ ಇಷ್ಟೇ ಆಗೋದು 20 ದಿನ ಮಾತಿ ಮಾತಾಡ್ತಾರೆ. ನನ್ಗೆ ಯಾವಾಗ ಗೊತ್ತಿಲ್ಲ, ಕೇಳಿ 1 ನಿಮಿಷ ಚಿಲ್ಲರೆ, ನನಗೆ ಯಾವಾಗ ಕಸದ ನಾನೇ ಗೊತ್ತಿಲ್ಲ, ಮಾತಿ ಕೇಳ್ತೀನಿ ಏನದು ಅಂತ. ನಾನು ಯಾವಾಗ ಗೊತ್ತಿಲ್ಲ. ಆ ಯಜಮಾನ್ರು ಏನ್ ಹೇಳ್ತಾರೆ ಅದು ಮಾಡೋ ಕೆಲಸ ಅಷ್ಟೇ. ನಾನು ಮಾಡ್ತೀನಿ, ನಾನು ಮಾಡಿದ್ರು ನಾನು 20 ಆಮೇಲೆ 3 ಅಂದ್ರು, ಮಾತಾಡಿದೀವಿ ಅಷ್ಟೇ. ಮಾಡ್ತೀನಿ, ಮಾತಾಡಿ ಆಪರೇಟ್ ಮಾಡಿ ಆಯ್ತು, ಒಳ್ಳೇದ್ ಮಾಡೋಣ ಅಂದ್ರು. ನೀನ್ ತಗೊಂಬಂದ್ ನೀನು ಹೇಳ್ಬಿಡೋಣ ಒಂದು ಅದು ಫೋನ್ ಹಾಕಿ 20 ಅಂತ. ಹೇಳಿದ್ ಬೇಡ, ಯಾಕಣ್ಣ ಬಿಡ್ತದ್ಯಾ? ಚಲೋ 10 ಗಂಟೆ ಕೆಲಸ ಕೇಳು, 11 ಗಂಟೆಗೆ ಹೋಗ್ತೀವಿ ಸರ್, 11 ಗಂಟೆ 12 ಗಂಟೆ ಸರ್ ಫೋನ್ ಮಾಡ್ತಾರೆ. ಕ್ಲಿಯರಾ? ಆಯ್ತು. ಆಮೇಲೆ ಇದೊಂದು ಹೇಳ್ಬಿಡ ಲೆಟರ್ ಕೊಟ್ಟಿರೋದು, ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟವ್ರ ನನ್ ಪ್ರಾಣ ಹೋಗ್ತೈತೆ. 12 ಗಂಟೆ ಕ್ಲಿಯರ್. ನಾಳೆಗೆ ಹೋಗ್ಬೇಡ ಅಂತ ನಾಳೆಗೆ ಯಾವ್ದು ಹೋಗಲ್ಲ, ಕೂತ್ಕೊತಾನ JCF ಕ್ಯಾನ್ಸಲ್ ಮಾಡಿ ನಾನು ಅಷ್ಟೆಲ್ಲ ಹೇಳಿದ್ವಿ, ಹೋಗಿ ಕೂತವ್ನ ಗೊತ್ತಾ, ಹೋಗಲ್ಲ ಅಂತ ಅಂದ. ಕೇಳ್ರಿ, ರೆಡಿ ಆಗುತ್ತೆ, ರೆಡಿ ಮಾಡಿ ಕೆಲಸ ಆಗುತ್ತೆ. ನೀನ್ ಇನ್ನೂ ರೆಡಿ ಮಾಡ್ಕೊಂಬ ಅಣ್ಣ, ಇವತ್ತು ನಾನು ಹೇಳ್ತೀನಿ ಆಯ್ತಾನ ಅಂತ ಬಾ ಅಂತಾರೆ. ಹೋಗಿ ಮಾತಾಡ್ ಕ್ಲಿಯರ್ ಮಾಡ್ಕೊ. ಅವ್ರೊಂದು ಪಬ್ಲಿಕ್ ಸೋಮವಾರವರೆಗೂ ಸಿಗಲ್ಲ. ನೀನ್ ಕ್ಷಣ ರೆಡಿ ಮಾಡ್ಕೊಂಬಂದ್ರೆ ಮಕ್ಕಳು ಮಾಡಿ ನಮ್ಗೆ ಸಿಗ್ತಾರೆ. ಸರಿ ಆಯ್ತು, ನನಗೂ ಮಾತಿಗೆ ಸಿಗ್ತಾರೆ. ಅಲ್ಲಿ ಒಂದ್ ಫೋನ್ ಹಾಕು, ಅಲ್ಲಿವರೆಗೂ ಸುಮ್ಮನೆ ಇದ್ಬಿಡು ಅಂತ. ನಾನು ದುಡ್ಡು ಕೊಟ್ಮೇಲೆ ಅಲ್ಲಿ ಚೂರು ಹೋಲ್ಡ್ ಮಾಡ್ತೀನಿ ಕೆಲಸ. ಏನೇ ಮಾಡಿದ್ರು ಅವ್ರ ಫ್ರೆಂಡ್ ಒಂದು ಫೋನ್ ಹೋದ್ರೆ ಸರಿ ಹೋಗಿತ್ತು. ಸರಿ ನಾ ಮಾಡ್ತಾವ್ರಲ್ಲ, ನಾಳೆ ನಾಳೆ ವರ್ಕಿಂಗ್ ಡೇ ಆಯ್ತಾನೋ, ಒಂದ್ ಮಾತು ಹಾಕೋಣ. ಈ ಒಂದು ನನ್ಗೋಸ ಅಣ್ಣ 2 ದಿನ ಸುಮ್ಮನೆ, ಶನಿವಾರ ನಾನು ಕೊಡ್ಲಿಲ್ಲ ಅಂದ್ರೆ ಅವ್ರು ಏನಾನ ಮಾಡ್ಕೊಳ್ಳಿ, ನಾನ್ ದುಡ್ಡು ಕೊಡ್ಲಿಲ್ಲ ಅಂತ ಒಂದೇ ಒಂದು ಫೋನ್ ಹಾಕೋಣ. ನಿನ್ಗೆ ಅಷ್ಟೊಂದು ಡೌಟ್ ಇದೆ, ನಿನ್ಗೆ ಅವ್ರಿಗೆ ವಾಯ್ಸ್ ಮೆಸೇಜ್ ವಾಯ್ಸ್ ಎಲ್ಲ ಹಂಗೆ ಕೇಳು, ನೀನೇ ಮಾತಾಡ್ಬಿಡು ಆಯ್ತಾ? ನಾನೇನ್ ಬೇಡ, ನಿನ್ ವಾಯ್ಸ್ ಅಲ್ಲೇ ಹೋಗ್ಬಿಡ್ಲಿ, ನಿನ್ ವಾಯ್ಸ್ ಅನ್ನು ಗೊತ್ತಾಗ್ತದಲ್ಲ ಅಣ್ಣ. ನಾನು ವಾಯ್ಸ್ ನಾವು ಈಗ ಹೊಸದು ಕುತ್ಕೊಂಡು ಮಾತಾಡಿದೀವಿ. ಶನಿವಾರ ಬೆಳಗ್ಗೆ ನಾನು 10 ಗಂಟೆಗೆ ನೀವೇನ್ ಹೇಳಿದ್ರು ಅದು ನನ್ನ ಕೆಲಸ ನೀವೇನ್ ಹೇಳ್ತಿರೋ ಆ ಕೆಲಸ ನಾನು ರೆಡಿ ಇದೀನಿ. ಸರಿ ನಿನ್ ಮಾತ್ರ ಮಾತಾಡು, ಅದು ರೆಡಿ ಇದೀವಿ, ಹೊಸ ಶನಿವಾರ ಬರುತ್ತೆ. ಜಾಸ್ತಿ ಹೊಡಿಬಾರ್ದು, ದೊಡ್ಡವ್ರು ನಿಮ್ಗೆ ಅದಂಗಲ್ಲ. ಏನ್ ಗೊತ್ತಾ,
ನಾವು ನನ್ಗೋಸ್ಕರ ನನ್ಗೋಸ್ಕರ ಬಾಯ್ಸ್ ಬೇಗ ಅವರು ಹೂ ಅಂತಂದ್ರೂ ಗೊತ್ತಾಗಬೇಕಲ್ವಾ ನೀನ್ ಮಾತಾಡೋಣ ಯಾವ್ದು ಸುಮ್ಮನೆ ಒಂದೇ ಒಂದು ಕಾಲ್ ಮಾಡೋಣ ನೀನೇ ಮಾತಾಡ ನಾನು ಅವ್ರ ಬಾಯಲ್ಲಿ ವಾಯ್ಸ್ ಮೆಸೇಜ್ ಹಾಕ್ಬಿಡ ಕಾಲ್ ಮೆಸೇಜ್ ಹಾಕೋಣ ಮಾತಾಡ ನೀನ್ ಕಾಲೇ ಬೀಳ್ತೀನಿ ಒಂದೇ ಒಂದು ಕಾಲ್ ಹಾಕೋಣ ಯಜಮಾನಂಗ್ ಒಂದೇ ಒಂದು ಕಾಲ್ ಹಾಕೋಣ ಯಜಮಾನಂಗ್ ಅಣ್ಣ ಶನಿವಾರದವರೆಗೂ ಸುಮ್ಮನೆ ಇದೆ ನಾನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸತ್ವಾಗ್ಲು ನೀನು ಏನಾನ ಮಾಡ್ಕೊ ನಾನು ಬರಲ್ಲ ಈ ಕೆಲಸ ಏನ್ ಕಾರ್ಖಾನೆ ಮಾಡ್ತಿದ್ವಿ ಹಾಕೋಣ ಒಂದೇ ಒಂದು ಫೋನ್ ಹಾಕೋಣ ಏನಾಗಲ್ಲ ನನ್ಗೋಸ್ಕರ ನಾನು ಖಾಲಿ ಬೀಳ್ತೀನಿ ಗೊತ್ತಾಯ್ತು ದೊಡ್ಡ ಮನುಷ್ಯ ನನಗೂ ಅರ್ಥ ಆಗುತ್ತೆ ಬೇರೆಯವರಾಗಿದ್ರೆ ಸಣ್ಣ ನೀನ್ ಏನು ಬೇಡ ನಾನು ಒಂದೇ ನೀನೇನು ಮಾತಾಡ್ಬೇಡ ಈಗ ನಾನು ಓದಿ ಒಂದೇ ಒಂದ್ ನಿಮಿಷ ನೀನೇನು ಮಾತಾಡ್ಬೇಡ ಅಣ್ಣ ಶನಿವಾರದವರು 2 ದಿನ ಹೋಲ್ಡ್ ಮಾಡೋನು ಅಷ್ಟೇ 2 ದಿನ ಶನಿವಾರ ಕೊಡ್ಲ ನೀನ್ ಏನೋ ನಾನು ಕರ್ಕೊಂಬರಲ್ಲ ಅಂತ ಅಣ್ಣ ವಸಂತ ರಾಷ್ಟ್ರ ಕುತ್ಕೊಂಡು ಇಷ್ಟೊತ್ತಕ ಚೆಲುವನಿಗೆಲ್ಲ ಮಾತಾಡಿದೀವಣ್ಣ ದಯವಿಟ್ಟು ಯಾವ್ದು ಡಾಕ್ಯುಮೆಂಟೇಶನ್ಸ್ ನಾವು ಮೂವ್ ಮಾಡ್ಬಾರ್ದಂತೆ ಅವ್ರು ಡಾಕ್ಯುಮೆಂಟ್ ಮೂವ್ ಮಾಡ್ಬಿಡ್ತಾರೆ ನಾಳೆ ಆ ವರ್ಕಿಂಗ್ ಡೇ ಅಭಿ ನೆನ್ನೆ ಕೂತಿದ್ರು ನನ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರಣ್ಣ ಅದಕ್ಕೆ ದಯವಿಟ್ಟು ಶನಿವಾರ ಬೆಳಗ್ಗೆ 11 ಗಂಟೆವರೆಗೂ ನಮ್ಗೆ ಟೈಮ್ ಕೊಟ್ಟೋಣ 11 ಗಂಟೆಗೆ ಬಂದು ಫೈನಲ್ ಮಾತುಕತೆ ನಮ್ಗೆ ಮಾತಾಡಿ ನಿಮ್ ಮುಂದೆ ಕರ್ಕೊಂಡ್ಬಂದು ಸರ್ ಕಳಿಸಿದ್ದ ಮುಂದೆ ಕಳಿಸಿದ್ದ ಬರ್ಕಳಿಸ ಯಾರು ಸರ್ ಡ್ರೈವರ್ನಾ ಡ್ರೈವರ್ ಕಳ್ಸ್ಬಿಡ್ತಾರೆ ಮತ್ತೆ ಕಳಿಸ್ತಾರೆ ನಾನು ಇಲ್ಲಿ ಮಲ್ಲೇಶ್ವರ ಮನೆಗೆ ಕಳಿಸ್ಬಿಡ್ತಾರೆ ಅದು ಆಯ್ತು ಬೇಡ ಅಣ್ಣ ವಸಂತಣ್ಣನ ಆಫೀಸಲ್ಲಿ ನಾವು ಚಲವಣ್ಣೆಲ್ಲ ಕುಟುಂಬ ಡಿಸ್ಕಷನ್ ಮಾಡಿದೀವಿ ಯಾವ್ದು ಡಾಕ್ಯುಮೆಂಟೇಶನ್ ದಯವಿಟ್ಟು ಮೂವ್ ಮಾಡಬಾರ್ದಂತ ಅಣ್ಣ ಅಬ್ಬಿ ಹೋಗಿದ್ದೇನೆ ಜೆ.ಸಿ. ಆಫೀಸರ್ ಕೂತಿರಂತೆ ದಯವಿಟ್ಟು ನಾಳೆ ಒಂದ್ ದಿವಸ ಹೋಲ್ಡ್ ಮಾಡೋಣ ಶನಿವಾರ ಬೆಳಗ್ಗೆ 11 ಗಂಟೆ ಅಷ್ಟರಲ್ಲಿ ನಮ್ಗೆ ಬಂದು ಸಿಗ್ತಾರೆ ಎಲ್ಲ ವಾರ ಕ್ಲಿಯರ್ ಆಗುತ್ತೆ 11 ಗಂಟೆ ಕರ್ಕೊಂಡು ನಿಮ್ಮ ಮುಂದೆ ನೇರವಾಗಿ ನಾನು ವಸಂತಣ್ಣ ಚಲವಣ್ಣ ಕರ್ಕೊಂಡು ಮಾತಾಡಿಸ್ತೀವಿ ದಯವಿಟ್ಟು ಅಲ್ಲಿ ತನಕ ಯಾವುದೋ ಒಂದು ಡಾಕ್ಯುಮೆಂಟೇಶನ್ ಮೂವ್ ಮಾಡ್ಬಿಡೋಣ ದಯವಿಟ್ಟು ಇದಕ್ಕೊಂದು ಓಕೆ ಅಂತ ಮೆಸೇಜ್ ಹಾಕ್ಬಿಡೋಣ ಅವ್ರು ಸಮಾಧಾನ ಆಯ್ತಾರೆ ಅವರು ಇಲ್ಲಾಂದ್ರೆ ಫುಲ್ಲು ಚಲೋಣ ತುಂಬಾ ನೊಂದ್ಕೊಂಡ್ಬಿಟ್ಟವ್ರು ಏನಾಗಿ ಹೆಚ್ಚು ಕಮ್ಮಿ ಆಗೋಯ್ತಣ್ಣ ನಂಗೆ ಆಗೋಯ್ತು ಅಂತಾರೆ ಇದೊಂದಕ್ಕೆ ಓಕೆ ಅಂತ ಹೇಳೋಣ ಶನಿವಾರ ಬೆಳಗ್ಗೆ 11 ಗಂಟೆಗೆ ನಾವು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಅವ್ರ ವಾಯ್ಸ್ ಮೆಸೇಜ್ ಆಗಲ್ಲ ಯಾವ್ದು ಡಾಕ್ಯುಮೆಂಟೇಶನ್ ಮೂವ್ ಮಾಡ್ಬಾರ್ದು ಅಂತ ಅಬ್ಬಿ ಹೋಗಿದ್ದೇನೆ ಜೆ.ಸಿ. ಆಫೀಸರ್ ಕೂತಿರಂತೆ ದಯವಿಟ್ಟು ನಾಳೆ ಒಂದ್ ದಿವಸ ಹೋಲ್ಡ್ ಮಾಡೋಣ ಶನಿವಾರ ಬೆಳಗ್ಗೆ 11 ಗಂಟೆ ಅಷ್ಟರಲ್ಲಿ ನಮ್ಗೆ ಬಂದು ಸಿಗ್ತಾರೆ ಎಲ್ಲ ವಾರ ಕ್ಲಿಯರ್ ಆಗುತ್ತೆ 11 ಗಂಟೆ ಕರ್ಕೊಂಡು ನಿಮ್ಮ ಮುಂದೆ ನೇರವಾಗಿ ನಾನು ವಸಂತಣ್ಣ ಚಲವಣ್ಣ ಕರ್ಕೊಂಡು ಮಾತಾಡಿಸ್ತೀವಿ ದಯವಿಟ್ಟು ಅಲ್ಲಿ ತನಕ ಯಾವುದೋ ಒಂದು ಡಾಕ್ಯುಮೆಂಟೇಶನ್ ಮೂವ್ ಮಾಡ್ಬಿಡೋಣ ದಯವಿಟ್ಟು ಇದಕ್ಕೊಂದು ಓಕೆ ಅಂತ ಮೆಸೇಜ್ ಹಾಕ್ಬಿಡೋಣ ಅವ್ರು ಸಮಾಧಾನ ಆಯ್ತಾರೆ ಅವರು ಇಲ್ಲಾಂದ್ರೆ ಫುಲ್ಲು ಚಲವಣ್ಣ ತುಂಬಾ ನೊಂದ್ಕೊಂಡ್ಬಿಟ್ಟವ್ರು ಏನಾಗಿ ಹೆಚ್ಚು ಕಮ್ಮಿ ಆಗೋಯ್ತಣ್ಣ ನಂಗೆ ಆಗೋಯ್ತು ಅಂತಾರೆ ಇದೊಂದಕ್ಕೆ ಓಕೆ ಅಂತ ಹೇಳೋಣ ಶನಿವಾರ ಬೆಳಗ್ಗೆ 11 ಗಂಟೆಗೆ ನಾವು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಸರಿನಾ ಇದಕ್ಕೆ ಇನ್ನೆಷ್ಟು ಕ್ಲಿಯರ್ ಆಗೋಣ ಸರಿ ನೀನು ಹೇಳಿದ್ದೆ ಓಕೆ ಕೇಳಿಸ್ತಾರೆ ಈಗ ಹೋಗತ್ತ ಅವ್ರು ಫುಲ್ ಬಿಸಿ ಇರ್ತಾರೆ ಕೆಲಸ ನಡೀತದೆ ಬಿಸಿ ಅವರು ಏನಿಲ್ಲಣ್ಣ ನಾನು ಇದ್ದೀನಪ್ಪ ಮಾಡ್ಕೊಂಡೋಗು ಎಲ್ರು ಹೆಂಗ್ ಕೊಡ್ತಾರ ಹಂಗ್ ಕೊಟ್ಕೊಂಡು ಹೋಗು ಅಂತ ಅನ್ಬಿಟ್ಟು ಒಟ್ಟು ಈಗ ಹಂಗ ಅನ್ಬಿಟ್ಟು ಆಮೇಲೆ ಮುದ್ದಿದ್ದ ಕೈ ಬಿಟ್ಟು ಕಷ್ಟ ಅನ್ನೋ ನಾನು ಯಾಕಂದ್ರೆ ನೀನ್ ನಂಬಿದ್ದೀನಿ ನೀನ್ ನಂಬಿಟ್ಟೆ ನಾನು ಬಂದಿರೋದು ಮಾಡ್ತೇನೆ ನಿಮ್ಮನ್ನ ಸತ್ಯವಾಲು ಇವಾಗ ಇರೋದ್ಕೇನೆ ಇವಾಗ ಇದ್ ಮಾಡಿರೋದಿಲ್ಲ ಅದಕ್ಕೂ ಕರ್ಕೊತಿರ್ಲಿಲ್ಲ ಆಮೇಲೆ ಒಂದು ಫೋಟೋ ತೆಗಿಸ್ಬಿಟ್ಟು ಅಲ್ಲೇ ಫೋಟೋ ತಗೋಬೇಕು ಫೋಟೋ ತಗೊಂಡು ಅಲ್ಲೇ ಅವನಿಗೆ ಒಂದೊಂದು ಫೋಟೋ ಕಳಿಸ್ತೀನಿ ಯಾರಿಗೆ ವೇಲುಗೆ ಕಳಿಸ್ಬೇಕು ರಾಯಪ್ಪನಿಗೂ ಇವ್ರಿಬ್ರಿಗೂ ನೀನು ಮಧ್ಯದಲ್ಲಿ ನಿಂತ್ಕೋ
ತಿನ್ನಕ್ ಅದೇ ಅದೃಷ್ಟ ಇಲ್ವಲ್ಲ. ತಿನ್ನಕ್ಕೂ ಅದೃಷ್ಟ ಇಲ್ಲ ನೋಡು, ಕೈಗೆ ಬಂದಿದ್ದು ಇದೇ ಬಾಯಿಗೆ ಬಂದಿಲ್ಲ ಅನ್ನೋದು ಇಷ್ಟೇನ ಅರ್ಥ? ಅವನ್ ಡ್ರಗ್ಸ್ ಅವ್ರದ್ದು ಶುಭಾಶಯಗಳಣ್ಣ ಹೇಳ ಸಿಗರೇಟ್ ಹೇಳ ಜಾಗ ಹಾ ಹಾಕ್ತೀರಣ್ಣ ಹಾಕಿದ್ರಾ ಆ ಸಿಗರೇಟ್ ಸ್ಟುಡಿಯೋ ಹಾಕಿಲ್ಲೋಣ ಇವ್ರದ್ದು ಫಿಲಿಮ್ದು ಶೆಡ್ ಮುಂದೆಗಡೆ ಜಾಗ ಬೂಟ್ ತಿಂದ್ಬಿಟ್ಟಿದೆ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಹಾ ವೇಸ್ಟ್. ಬೂಟ್ ಹಿಡಿದಿರೋದು ಕೊಟ್ಬಿಟ್ಟಾರೆ. ಹಾ ಸೆಟ್ ಮುಂದೆಗಡೆ ಐದು ಜಾಗ ಹಲೋ ನೋಡಿ ನಿಮ್ಗೆ ಗೊತ್ತಿಲ್ಲ ನೀವು ಹೇಳಿರಕ್ಕೆ ಗೌರ್ಮೆಂಟ್ ರೂಮ್ ಎಲ್ಲ ಎಷ್ಟಿದೆ ಅವ್ರದ್ದು ಆಟೋ ಬಾಡಿಗೆ? 70,000 ಬರ್ಕೊ ಕೊಡಲಿ. ಶೆಡ್ ಜಾಗ ಫುಲ್ ಜಾಗ ಶೆಡ್ ಫುಲ್ ಜಾಗ ಕೊಟ್ಟಾಯ್ತು ಬಿಡೋದು. ಆ ಕಡೆ ಒಳಗೆ ಮಾಡ್ತಾರೆ ಈಚೆ ಇಲ್ವಾ ಜಾಗ ನಮ್ಗೂ ಶೆಡ್ ಜಾಗ 70,000 ಜಾಗ ಐತಲ್ಲ ಹಿಂಗೆ ತೊಗೊಂಡು ಹಾಕ್ಬೋದು ಅವ್ರದೇನೆ ಇವಾಗ ಮಾತಾಡ್ತಾರೆ ಮನೆ ಐತಲ್ಲ ಲೇಬರ್ ಸರಿ ಒಂದು ಫುಡ್ ನೆಟ್ ಬರೋಣ. ಶೂಟಿಂಗ್ ಗೇಟ್ ಮನೆ ಶನಿವಾರ ಬರ್ತೀನಿ ನಾನು, ಒಂದು 11 ಗಂಟೆ ಅಷ್ಟೇ. ಎಲ್ಲೂ ಹೋಗೋಣ ಆಮೇಲೆ ಶನಿವಾರ. ಅಲ್ಲ ಹಾ ಪಕ್ಕಕ್ಕೆ ಹೌದು ಅಲ್ಲ ಶೂಟಿಂಗ್ ಕಾಂಪೌಂಡ್ ಎಲ್ಲಗಡೆ ಜಾಗ ಮುಂದೆ ಜಾಗ ಕಾಂಪೌಂಡ್ ಹಾಕ್ಬೋದು ಮನೆ ಮಾಡ್ಕೊಳ್ಳೋದು. ಹಾ ನವೀನಲ್ಲ ತೆಂಗಿನ ತೋಟದ ಹೊರಗಡೆ ಒಂದು ರೂಮ್ ಐತೆ, ರೂಮ್ ಅಲ್ಲ ಈಚೆ ಒಂದು ಮಾಮೂಲಿ ಚೀಟ್ ರೂಮ್ ಐತೆ ನೋಡೋಣ ಚೆನ್ನಾಗಿದ್ದಾನೆ. ಇಲ್ಲೇ ಆ ಸೈಟ್ ಅಲ್ಲೇ ಮಾಡ್ಬೋದು, ಅಲ್ಲೇ ಮಾಡ್ಕೊಂಡು ಈಸಿ ಅಲ್ವಾ ಆ ಕಡೆ ಪಕ್ಕದಲ್ಲಿ ಮಾಡ್ಕೊಂಡು ಹಾ ಓಕೆ ಅಣ್ಣ ಮಾತಾಡ್ತೀನಿ. ಓಕೆ ಬೂಂದಿ ಚೆನ್ನಾಗಿಲ್ಲ ಮನೆ ಅದು ಬೂಟ್. ಹಾ ನಾವೊಂದು ಓಟ್ಗೆ 10,000 ಅಂದ್ರೆ ಏನಣ್ಣ ಒಂದು ಬದುಕ್ತಾನ? ಅಪ್ಪ ಸತ್ತ ಅಂದ್ಬಿಡಂಗಾರೆ. ನೀನ್ ಹೇಳ್ತೀಯಣ್ಣ, ನಿನ್ಗೊಂಥರ ಗ್ರೂಪ್ ಸೆನ್ಸ್ ಇರ್ತದೆ, ಏನ್ ಮಾಡೋದಿಲ್ಲ ಹಿಂಗ್ ಮಾಡೋದಿಲ್ಲ ಹಂಗ ಅನ್ಸಿರ್ತದೆ. ಅದು ಏನ್ ಸಮಸ್ಯೆ ಆಗಲ್ಲ ನಮ್ಗೆ. ನಾವು ಅದನ್ನ ಬ್ಯಾಗ್ ನೋಡ್ತಾ ಇರ್ತೀವಲ್ಲ, ನಾವೇ ನಿನ್ ಸ್ಥಾನದಲ್ಲಿ ನಮಗೂ ನಿಂಗೆ ಅನ್ಸಲ್ಲ, ನಿನ್ ತರನೇ ಅನ್ಸಲ್ಲ.
ಅದು ಸತ್ಯ ಮಾತು. ಎಲ್ಲಿ ಕೈ ಬಿಟ್ಬಿಡ್ತಾರೋ ಏನ್ ಕತೆನೋ ಏನ್ ಇವಾಗ ಒಂದ್ಸಲಿ ಆ ಅಪ್ಪನ್ ಬಾಯಲ್ಲಿ ಬಂದ್ಬಿಟ್ರೆ ನನ್ಗೂ ಬಿಡ ನಾನ್ ಮೇರು ನಿಮ್ಮನ್ನೆಲ್ಲ ಕರೆಯೋದೇ ಇಲ್ಲ, ನಿಮ್ ಕರೆಯೋದೇ ಇಲ್ಲ ಅವಾಗ. ಅಣ್ಣ ನೀನ್ ಹೇಳಿದ್ಯಲ್ಲ ಮಾತ್ ಕೊಟ್ಟಲ್ಲಪ್ಪ ಅಂತ ನಾನು ಅವಾಗಿಂದ ಇಟ್ಕೊಳ್ಳೋದು, ನಿಮ್ಮನ್ನ ಯಾರು ಟಚ್ಚೇ ಮಾಡಲ್ಲ. ದುಡ್ಡು ನೋಡಿ ಇವ್ರೇನ್ ಬೀಳ್ತಾರ. ನೀನ್ ಕಾರ್ ಕೊಟ್ಬಿಟ್ರೆ ಹೆಂಗನವ್ರು ಸಿಕ್ಕಲ್ಲ ಅಲ್ಲ. ಅಷ್ಟೇ, ಇನ್ನೇನಿಲ್ಲ. ಎಲ್ಲಿ ಕೈ ಕೊಡ್ತಾರೋ ಏನ್ ಕತೆನೋ ಅಂತ ಭಯ ಆಯ್ತೈತೆ. ಏನು ಕೈ ಕೊಡೋ ಕೈ ಏನ್ ಕೊಡ್ತಾರ ಮಾತಾಡೋ ದುಡ್ಡು ಕೊಡಕ್ ಮುಂಚೆ ನಾ ಕೈ ಕೊಟ್ರು ನೀವ್ ಅಣ್ಣ ಜವಾಬ್ದಾರಿ ದುಡ್ಡಿಗೆ ಅಂತ ಕೊಡ್ತೀವ ದುಡ್ಡು. ಅವತ್ತು ನೀನ್ ಹೇಳು ನಾವು ಮುಂದೆ ನಂಗೆ ಹೇಳು ಏನೋ ದುಡ್ಡು ಕೆಲಸ ಕೈ ದುಡ್ಡು ಕೊಡ್ತಾ ನಿಮ್ ನಂಬಿ ಅವ್ನು ಮೋಸ ಮಾಡೋಣ ನಾನು ನಿಮಗೆ ಕೂಡ ನಿಮ್ಮನೆ ಮುಂದೆ ವಿಷಯ ಕುಡಿಬೇಕಾಯ್ತು ನನ್ ಬಂದು ಅಂತ ನಂಗೆ ನನ್ಗೆ ಹೇಳು ಆಯ್ತಾ. ಸರಿ ಸರಿ, ಹೊಸದ ಮುಂದೆ ಈ ಮಾತು ನನ್ಗೆ ಹೇಳು. ನನ್ಗೆ ಅಂತ ಹೇಳೋದ 100% ಅಂತೀನಿ ನಾನು. ಹಂಗಂದ್ರೆ ಹೇಳು ನನ್ಗೆ ಹೋಗೋಣ ಹಂಗಂದ್ರೆ ಸುಮ್ಮನೆ ನನಗೆ ಯಾಕೆ ಹೋಗ್ತೀರ ಅಂತ ನಾನು ಹೇಳ್ತೀನಿ, ನಿನ್ ಪರವಾಗಿ ಹೇಳ್ತೀನಿ. ನಾನು ಕಾಂಟ್ರಾಕ್ಟ್ ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು. ಏನ್ ಹೇಳೋ ನಿನ್ನ ಅನ್ಸ್ಬಿಟ್ಟು ನನ್ನ ಅನ್ಸ್ಬಿಟ್ರೆ ನಮ್ಗೆ ಅವ್ರಿಗೇನು MLA ಯಾವ್ದು ನಮ್ಮ ನನ್ನಂತ 3 ಜನ. ಹೌದು, ನಾವೊಬ್ರೆ ನನ್ನಂತವ್ರು ಎಷ್ಟು ಜನ ಬರ್ತಾರ ಹಿಂಗೆ 1000 ಜನ 1000 ಜನ ಬರ್ತಾರೆ. ಕ್ಯೂ ನಿಂತಿರ್ತಾರೆ ಕೊಡಕ್ಕೆ. ಮತ್ತೆ ಅಣ್ಣ ಈ ಪಾಠ ಒಂದೊಂದ್ ಕಲ್ಗೂ ದುಡ್ಡು ಅಂತವ್ರು ಇರ್ತಾರೆ. ಅಂತವ್ರು ನಾವ್ ಇಂಥ ಕಾಲದಲ್ಲಿ ನಾವು ಕೆಲಸ ಮಾಡ್ತೀವಿ. ಅವಾಗಿನ ಕಾಲ ಇತ್ತು ದುಡ್ಡಾಗ ಕಾಲ, ಅವತ್ತಿನ ಕಾಲ ಹೋಯ್ತು. ಇವತ್ತು ನೋಡು ಹಿಂಗೆ ಸಮಸ್ಯೆ ಇದೆ.